ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ. ಫಾದರ್ಸ್ ಡೇ ವ್ಲಾಗ್ಗೆ ಸ್ವಾಗತ. ನಾನಿವತ್ತು ಲಂಚ್ಗೆ BTM ಲೇಔಟ್ ಹತ್ರ ಇರೋ ಬಾರ್ಬಿಕ್ಯೂ ನೇಷನ್ಗೆ ಹೋಗ್ತಾ ಇದ್ವಿ. ಇದು ಬಂದು ನಿಮಗೆ ಮೇಯ್ನ್ ರೋಡಲ್ಲೇ ಸಿಗುತ್ತೆ, ಯಾವುದೇ ಕನ್ಫ್ಯೂಷನ್ಸ್ ಇರೋದಿಲ್ಲ. ಸೊ ನಾವು ಫಸ್ಟ್ ಒಳಗಡೆ ಹೋಗ್ತಿದ್ದಂಗೆ ಇಲ್ಲಿ ಫಾದರ್ಸ್ ಡೇ ಬೋರ್ಡ್ ಇಟ್ಟಿದ್ರು, ಅದು ಖುಷಿ ಆಯಿತು. ಸೊ ಒಳಗಡೆ ಬರ್ತಿದ್ದಂಗೆ ಆ್ಯಂಬಿಯನ್ಸ್ ಕೂಡ ಚೆನ್ನಾಗಿತ್ತು. ಸೊ ನೀವಿಲ್ಲೇನು ನೋಡ್ತಿದ್ದೀರಲ್ಲ, ಸೊ ಇದೆ ನಿಮಗಿಲ್ಲಿ ಒಂದೊಂದು ಫುಡ್ಗೂ ಒಂದೊಂದು ಸಪ್ರೇಟ್ ಏನಂತಾರಪ್ಪ ಅದನ್ನು ಸಪ್ರೇಟ್ ಗೊತ್ತಿಲ್ಲ ನನಗೂ ಏನಂತಾರೆ ಅಂತ. ಸೊ ನಾವು ಫಸ್ಟ್ ಸ್ಟಾರ್ಟರ್ಸಿಂದ ಟ್ರೈ ಮಾಡಿದ್ವಿ. ಮಶ್ರೂಮ್ ಆ್ಯಂಡ್ ಪನ್ನೀರ್ ಮತ್ತು ವಾಟರ್ಮಿಲನ್ ಮತ್ತು ಅನಾನಸ್ ಪೈನಾಪಲ್ನ ಮತ್ತು ಜೋಳ ಕೂಡ ಇತ್ತು, ಅದನ್ನು ರೋಸ್ಟ್ ಮಾಡಿ ಇಟ್ಟಿದ್ರು. ಸೊ ನಾವಿಲ್ಲಿ ಟ್ರೈ ಮಾಡಿದ್ವಿ. ನನಗೆ ಜಾಸ್ತಿ ಇಷ್ಟ ಆಗಿದ್ದಂದರೆ ಮಶ್ರೂಮ್ದು, ತುಂಬ ಖಾರ ಇತ್ತು. ಸೊ ಇದಾದಮೇಲೆ ಪನ್ನೀರು ನಾನು ಮನೆಯಲ್ಲೇ ಆಲ್ಮೋಸ್ಟ್ ಪನ್ನೀರ್ ಟಿಕ್ಕಾ ಮಾಡ್ತಿದ್ದೀನಿ. ಸೊ ಪನ್ನೀರ್ ಏನು ನನಗೆ ಅಷ್ಟೊಂದು ಲೈಕ್ ಆಗಿಲ್ಲ, ಬಟ್ ಚೆನ್ನಾಗಿತ್ತು, ತಿನ್ಬೋದು. ಸೊ ಇದಾದಮೇಲೆ ನನ್ನ ಹಸ್ಬೆಂಡ್ ಕೂಡ ಟೇಸ್ಟ್ ಮಾಡಿದ್ರು. ಸೊ ನಮಗಿಲ್ಲಿ ಸ್ಟಾರ್ಟರ್ಸ್ ಅಂತ ತುಂಬಾ ಐಟಮ್ಸ್ ಕೂಡ ಕೊಟ್ಟರು. ನಾವಿಲ್ಲಿ ಡೆಸರ್ಟ್ಸ್ ಕಡೆ ಬಂದ್ವಿ. ಫಸ್ಟ್ ನಮ್ಮ ಮಗನಿಗೆ ಡೆಸರ್ಟ್ ಏನಾದರೂ ಕೊಟ್ಟರೆ ಅಳೋದಿಲ್ಲ, ಸುಮ್ಮನೆ ಸೈಲೆಂಟಾಗಿ ಕುತ್ಕೊಂಡು ತಿಂತಾನೆ ಅಂತ ಇಲ್ಲಿ ಒಂದು ಸ್ವಲ್ಪ ಕೇಕ್ಸ್ ಮತ್ತು ಜಿಲೇಬಿ, ಇಲ್ಲೊಂದು ಚಾಕ್ಲೇಟ್ದು ಸ್ಟಿಕ್ ಮಾಡಿಟ್ಟಿದ್ರು, ಅವನಿಗೆ ತುಂಬ ಇಷ್ಟ ಆಯಿತು. ಸೊ ನನಗೂ ಕೂಡ ತಿನ್ನಿಸ್ದ, ಹಾಗೆ ನಾನು ತಿನ್ಕೊಂಡೆ. ಸೊ ಇದಾದಮೇಲೆ ಅವನ ಪಾಡ್ಗೆ ಅವನು ತಿಂತಿದ್ದ, ನಾವು ನಮ್ಮ ಪಾಡಿಗೆ ಟೇಸ್ಟ್ ಮಾಡ್ತಿದ್ವಿ. ಸೊ ನಮಗೆ ಸ್ಟಾರ್ಟರ್ಸ್ ಅಂತ ಏನೋ ಕೊಟ್ಟಿದ್ದು, ಬಟ್ ಆ್ಯಕ್ಚುಲಿ ಅದು ನೇಮ್ ನನಗೆ ಖಂಡಿತವಾಗ್ಲೂ ಗೊತ್ತಿಲ್ಲ. ಸೊ ಫ್ರೈಡ್ ಕಾರ್ನ್ ಅಂತೂ ಇದು ನಾನೇ ಆರ್ಡರ್ ಮಾಡಿದ್ದು, ಇದು ನನ್ನ ಫೇವ್ರೇಟು. ಹೋದಾಗೆಲ್ಲ ನಾನು ಇದನ್ನು ಆರ್ಡರ್ ಮಾಡ್ತೀನಿ. ಸೊ ಇದಾದಮೇಲೆ ಬನ್ ಕೂಡ ಇಟ್ಟಿದ್ರು, ನನ್ನ ಹಸ್ಬೆಂಡ್ ಗೊತ್ತಿಲ್ಲದಲ್ಲೇ ತಂದಿದ್ರು. ಅಷ್ಟೊಂದು ದುಡ್ಡು ಕೊಟ್ಟು ಯಾಕೆ ಬಂದಿನ ಕಲ್ಲಿವರೆಗೂ ಹೋಗ್ತದಲ್ವ. ಸೊ ಆ್ಯಕ್ಚುಲಿ ಫ್ರೈಡ್ ಕಾರ್ನ್ ತುಂಬಾ ಚೆನ್ನಾಗಿತ್ತು. ನಾವು ಮನೇಲಿ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಿ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ನಾನು ಟ್ರೈ ಮಾಡ್ತೀನಿ, ಅಲ್ಲಿ ಚೆನ್ನಾಗಿತ್ತು. ಸೊ ನಾನು ಹೀಗೆ ಟ್ರೈ ಮಾಡ್ತಾಯಿದ್ದೆ. ನನಗಿಲ್ಲಿ ಸ್ಟಾರ್ಟರ್ಸ್ ಅಂತ ಆಲೂ ಕಬಾಬ್ ಟೈಪ್ ಇತ್ತು. ಸೊ ನಾನು ಅದನ್ನು ಟ್ರೈ ಮಾಡಿದೆ. ಸೊ ಅದು ಚೆನ್ನಾಗಿತ್ತು, ಪರವಾಗಿಲ್ಲ, ನಾಟ್ ಬ್ಯಾಡ್, ತಿನ್ಬೋದು. ಇದ್ರ ಜೊತೆ ನಮಗೆ ಒಂದು 3 ಸಾಸಸ್ ಕೊಟ್ಟಿದ್ದಾರೆ. ಗ್ರೀನ್ ಚಟ್ನಿ ಅದೊಂದೇ ನನಗೆ ಗೊತ್ತಿರೋದು, ಇನ್ನು 2 ಸಾಸಸ್ ನೇಮ್ ಅಂತ ನನಗೆ ಖಂಡಿತವಾಗ್ಲೂ ಗೊತ್ತಿಲ್ಲ. ನನ್ನ ಮಗನೂ ತಿಂತಾಯಿದ್ದ. ಸೊ ಎಸ್, ಸೊ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೇ ಸ್ಟಾರ್ಟರ್ಸು, ಆಲೂ ಸ್ಟಾರ್ಟರ್. ಇದೊಂದು ನೇಮ್ ಗೊತ್ತು ನನಗೆ, ಬಟ್ ಇನ್ನೊಂದು ನೇಮ್ ಏನೋ ಗೊತ್ತಿಲ್ಲ. ಆದರೂ ಹೋಗಿದ್ವಲ್ಲ, ಟ್ರೈ ಮಾಡಲೇಬೇಕು, ಟ್ರೈ ಮಾಡಿದೆ. ನನಗೆ ಆ್ಯಕ್ಚುಲಿ ತುಂಬಾ ಫುಡ್ ಐಟಮ್ಸ್ ಟ್ರೈ ಮಾಡೋದಕ್ಕೆ ಇಷ್ಟ. ಸೊ ಇದಾದಮೇಲೆ ನಾನು ಹಾಗೆ ರೌಂಡಿಂಗ್ಸ್ ಹೋಗೋಣ ಅಂತ ಹೋದೆ. ಇನ್ನು ನೋಡಬೇಕಲ್ವ ಯಾವ್ಯಾವ ಐಟಮ್ಸ್ ಇದೆ, ನಾವು ಯಾವ್ಯಾವ ಐಟಮ್ಸ್ ಟೇಸ್ಟ್ ಮಾಡ್ಬೋದು ಅಂತ. ಸೊ ಇಲ್ಲಿ ಹಪ್ಳ ಮತ್ತು ಚಿಪ್ಸು, ಪಾಸ್ತಾ, ಕ್ಯಾರೆಟ್, ಮೊಸರನ್ನ, ಸ್ಪ್ರೌಟ್ಸ್. ಆ್ಯಕ್ಚುಲಿ ನಾನು ಸ್ಪ್ರೌಟ್ಸ್ ಮನೆಯಲ್ಲೇ ಮಾಡ್ತೀನಿ, ಸೊ ನಾನು ಸ್ಪ್ರೌಟ್ಸ್ ಏನು ಟ್ರೈ ಮಾಡಲಿಲ್ಲ. ಸೊ ನಾನಿಲ್ಲಿ ಪಾಸ್ತಾ ತೊಗೊಂಡೆ. ಇಲ್ಲಿ ಉಪ್ಪಿನಕಾಯಿ, ನಿಂಬೆಹಣ್ಣು ಮತ್ತು ಇದು ಹೈದ್ರಾಬಾದಿ ಬಿರಿಯಾನಿ ಮಾಡಿದರು. ಇಲ್ಲಿ ಪನ್ನೀರ್ ಕೋಫ್ತಾ, ಪಾಲಕ್, ಮಶ್ರೂಮ್ ಡ್ರೈ ಮತ್ತು ತರಕಾರಿ ಸಾಗು ಇತ್ತು. ಮತ್ತು ಪನ್ನೀರ್ ಚಿಲ್ಲಿ ನೂಡಲ್ಸ್ ಆ್ಯಂಡ್ ಹೆಸರು ಕಾಳು ಸಾಗು ಅಥವಾ ಸಾಂಬಾರು, ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ. ನಾನು ಪನ್ನೀರ್ ಚಿಲ್ಲಿ ಮತ್ತು ನೂಡಲ್ಸ್ ಸ್ವಲ್ಪ ಹಾಕೋತಾ ಇದ್ದೀನಿ ಒಂದು ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು. ಸೊ ನಾನು ಹಾಗೆ ನೋಡ್ತಿದ್ದೆ ಇನ್ನೂ ಏನೇನು ಐಟಮ್ಸ್ ಇದೆ ಅಂತ. ಇಲ್ಲಿ ದಾಲ್ ಮತ್ತು ರೈಸ್ ಇತ್ತು. ಆ್ಯಕ್ಚುಲಿ ದೊಡ್ಡ ದೊಡ್ಡ ಹೋಟೆಲ್ಸಲ್ಲಿ ಏನಂದರೆ ಬಾಸ್ಮತಿ ರೈಸ್ ಐಟಮ್ಸ್ ಮಾಡಿಬಿಡ್ತಾರೆ. ರೈಸ್ ಐಟಮಲ್ಲಿ ಈ ಬಾಸ್ಮತಿ ಐಟಮ್ಸ್ ಅಂತೂ ನನಗಂತೂ ತಿನ್ನೋಕ್ಕಾಗಲ್ಲ. ನಮ್ಮ ಹಳ್ಳಿಲೆಲ್ಲ ಸೊಸೈಟಿ ಅಕ್ಕಿ ತಿಂದು ಈ ಬಾಸ್ಮತಿ ರೈಸ್ ಒಂದೇ ಸಲ 1-2 ಸ್ಪೂನ್ಸ್ ತಿನ್ಬೋದು ಅಷ್ಟೇ. ನನಗೇನು ಅದು ಅಷ್ಟೊಂದು ಇಷ್ಟ ಆಗಿಲ್ಲ, ಯಾಕಂದರೆ ಅದು ಹೊಡಿಯುತ್ತೆ ನನಗೆ, ಜಾಸ್ತಿ ಬಾಸ್ಮತಿ ರೈಸ್ ತಿನ್ನೋಕ್ಕಾಗಲ್ಲ. ಸೊ ಪನ್ನೀರ್ ಚಿಲ್ಲಿ ಗೋಬಿ ಚಿಲ್ಲಿ ಚೆನ್ನಾಗಿತ್ತು, ಟೇಸ್ಟ್ ತುಂಬ ಖಾರವಾಗಿ ಯುನೀಕಾಗಿತ್ತು. ನನಗೆ ಗೋಬಿ ಚಿಲ್ಲಿ ಚೆನ್ನಾಗಿ ಅನ್ನಿಸ್ತು. ಸೊ ಆಮೇಲೆ ನಾನು ನೂಡಲ್ಸ್ ಟ್ರೈ ಮಾಡಿದೆ. ನೂಡಲ್ಸು ಚೆನ್ನಾಗಿತ್ತು, ಓಕೆ, ನಾಟ್ ಆ್ಯನ್ ಬ್ಯಾಡ್ ಅಂತ ಹೇಳ್ಬೋದು. ನೂಡಲ್ಸ್ ಕೂಡ ಚೆನ್ನಾಗೇ ಇತ್ತು. ಸೊ ನಾನು ನೆಕ್ಸ್ಟ್ ಟ್ರೈ ಮಾಡಿದ್ದು ರೈಸ್. ಸೊ ನಾನಿದು ಜಾಸ್ತಿ ಹಾಕ್ಕೊಂಬರಲಿಲ್ಲ, ಸ್ವಲ್ಪನೇ ಹಾಕ್ಕೊಂಬಂದಿದ್ದು ಟೇಸ್ಟ್ ಮಾಡೋಣ ಅಂತ. ಇದು ಓಕೆ ಪರವಾಗಿಲ್ಲ ಅನ್ನಿಸ್ತು, ಬಟ್ ಜಾಸ್ತಿ ತಿನ್ನೋದಕ್ಕಾಗಲ್ಲ. ನನಗೇನು ಇದು ರೈಸ್ ತಿಂದು ಅಷ್ಟೊಂದಾಗಿ ರೂಢಿ ಇಲ್ಲ. ಈ ಔಟ್ಸೈಡ್ ಹೋದಾಗ ಮಾತ್ರ ನಾನು ರೈಸ್ ಐಟಮ್ ತಿನ್ನೋದು. ಸೊ ನನ್ನ ಹಸ್ಬೆಂಡು ವೆಲ್ಕಮ್ ಡ್ರಿಂಕ್ ಅಂತ ನಮಗಿಲ್ಲಿ ಲಸ್ಸಿ ಮತ್ತು ಇನ್ನೊಂದು ಐಟಮ್ ಇತ್ತು,
ಬಟ್ ಆಂಪಾನ್ ಆಂಪಾನ್ ಮತ್ತು ಲಸ್ಸಿ ಇತ್ತು. ನಮಗೇನು ಲಸ್ಸಿ ಅಷ್ಟೊಂದು ಇಷ್ಟ ಆಗಿಲ್ಲ. ಸೊ ನನ್ನ ಮಗ ಕೂಡ ಇಲ್ಲಿ ಟೇಸ್ಟ್ ಮಾಡ್ತಿದ್ದ. ಸೊ ಅವನೇನು ನಮಗೆ ಕಾಟ ಏನು ಕೊಡಲಿಲ್ಲ, ಆರಾಮಾಗಿ ಅವ್ನ ಪಾಡಿಗೆ ಅವ್ನು ತಿಂತಿದ್ದ. ನಾನಿಲ್ಲಿ ರೈಸ್ ಮತ್ತು ದಾಲ್ ಹಾಕೊಂಬಂದಿದ್ದೆ. ಅಗೇನ್ ರೈಸ್ ಕೂಡ ಇಲ್ಲಿ ಬಾಸ್ಮತಿ ರೈಸೇ. ಸೊ ನಾನು ಪಿಕ್ಕಲ್ ಕೂಡ ಹಾಕೊಂಬಂದಿದ್ದೆ. ಸೊ ಚೆನ್ನಾಗೇ ಇತ್ತು, ಪರವಾಗಿಲ್ಲ. 1 to 2 ಸ್ಪೂನ್ 3 ಸ್ಪೂನ್ಸ್ ತಿನ್ಬೋದು. ಸೊ ನಾನಿಲ್ಲಿ ರೋಟಿಗೆ ಅಂತ ಒಂದು 4-5 ಥರ ಕರಿ ಹಾಕೊಂಬಂದಿದ್ದೀನಿ. ಪನ್ನೀರು ಮತ್ತು ಮಶ್ರೂಮ್ ಪಾಲಕ್ ಮತ್ತು ತರಕಾರಿ ಸಾಗು. ಇನ್ನೊಂದು ಮಾವಿನಕಾಯ್ದೇನೋ ಇತ್ತು ಹಾಕೊಂಬಂದೆ ಸಾಗು ಅಂತ, ಬಟ್ ಅದೇನೋ ಸ್ವೀಟ್, ಅದು ಜಾಸ್ತಿ ತಿನ್ನೋಕ್ಕಾಗಲಿಲ್ಲ. ನಾನು ರೊಟ್ಟಿ ಫಸ್ಟಲ್ಲೇ ಆರ್ಡರ್ ಮಾಡಿದ್ದೆ, ಬಟ್ ಅದು ಬಂದಿದ್ದು ಲಾಸ್ಟಲ್ಲಿ. ರೈಸ್ ಐಟಮ್ ಎಲ್ಲ ತಿಂದಾದ್ಮೇಲೆ ಕೊಟ್ಟು, ಸೊ ಜಾಸ್ತಿ ತಿನ್ನಲಿಕ್ಕಾಗಿಲ್ಲ. ಸೊ ತಿಂದೆ. ಇಲ್ಲಿ ಐಸ್ ಕ್ರೀಮ್ ಥರ ಏನೋ ಕೊಟ್ಟು ನಾನಿಲ್ಲಿ ಪಾನ್ ಕುಲ್ಫಿ ಮತ್ತು ಮ್ಯಾಂಗೋ ಕುಲ್ಫಿ ನನಗೆ ಜಸ್ಟ್ ಟೇಸ್ಟ್ ಮಾಡೋಕ್ಕೆ ಇಷ್ಟ. ಟೇಸ್ಟ್ ಮಾಡಿ ನನ್ನ ಹಸ್ಬೆಂಡಿಗೆ ಕೊಟ್ಬಿಡ್ತೀನಿ, ಅವರೇ ತಿಂತಾರೆ ಎಲ್ಲ. ಸೊ ಚೆನ್ನಾಗಿದ್ರೆ ಮಾತ್ರ ನಾನು ತಿನ್ನೋದು, ಅಂದರೆ ಚೆನ್ನಾಗಿದ್ರೆ ಅಂತಲ್ಲ, ಟೇಸ್ಟ್ ಮಾಡೋಕ್ಕೆ ಇಷ್ಟ ನನಗೆ. ಸೊ ಇಲ್ಲಿ ನಾನು ಮಸ್ಕ್ ಮಿಲನ್ ಮತ್ತು ವಾಟರ್ ಮಿಲನ್ ತಂದಿದ್ದೆ. ಮಸ್ಕ್ ಮಿಲನ್ ನನಗೇನು ಅಷ್ಟೊಂದು ಇಷ್ಟ ಆಗಿಲ್ಲ. ಸೊ ವಾಟರ್ ಮಿಲನ್ ಇಷ್ಟ ಆಯಿತು. ಸೊ ನಾನು ವಾಟರ್ ಮಿಲನ್ದೇ ಕುಲ್ಫಿ ಅಲ್ಲ ಮಿನಿ ಕುಲ್ಫಿ ತಿಂದೆ. ಸೊ ನನ್ನ ಮಗನಿಗೆ ಐಸ್ ಕ್ರೀಮ್ಸ್ ಅಂದರೆ ತುಂಬ ಇಷ್ಟ. ಅವನು ಕೂಡ ಐಸ್ ಕ್ರೀಮ್ ತಿಂದ, ಕುಲ್ಫಿನೇ ಟೇಸ್ಟ್ ಮಾಡ್ದ. ಸೊ ನಾನು ಲಾಸ್ಟ್ಗೆ ಗೊತ್ತಲ್ಲ ನಮ್ಮ ಹುಡುಗಿದೇನೇ ಇದು, ಲಾಸ್ಟಲ್ಲಿ ಪಾನಿಪುರಿಯಿಂದನೇ ಎಂಡ್ ಮಾಡೋದು. ಬೇರೆದು ಹೆಂಗೋ ಗೊತ್ತಿಲ್ಲ, ಬಟ್ ನಾನಂತೂ ಪಾನಿಪುರಿ ಇರಲೇಬೇಕು. ನಾನು ಔಟ್ಸೈಡ್ ಹೋದಾಗೆಲ್ಲ ತಿಂತಿದ್ದೀನಿ. ಸೊ ನಾನಿಲ್ಲಿ ಬಂದೆ, ಏನೇನಿದೆ ನೋಡ್ಕೊಂಬರೋಣ ಅಂತ. ಸೊ ನಾನು ಮತ್ತೆ ಫುಡ್ ಹತ್ರನೇ ಬಂದೆ ಅನಿಸುತ್ತೆ ಕನ್ಫ್ಯೂಸ್ ಆಗಿ. ಸೊ ಹೇಗೂ ಬಂದಿದ್ದೀನಲ್ಲ ವೀಡಿಯೋ ಮಾಡ್ಕೊಂಬಿಡೋಣ ಅಂತ ಹಾಗೆ ವೀಡಿಯೋ ಮಾಡ್ಕೊಂಡೆ. ಮತ್ತು ಇಲ್ಲಿ ಜಿಲೇಬಿ ಐಸ್ ಕ್ರೀಮ್ ಕೌಂಟರ್, ಮತ್ತು ಇವರಪ್ಪ ಎಲ್ಲೋ ಹೋಗಿದ್ವಲ್ಲ, ಸಾರಿ, ಹ್ಯಾಂಡ್ ವಾಶ್ ಮಾಡ್ಕೊಂಬರಕ್ಕೆ ಹೋಗಿದ್ವು. ಸೊ ಅದಕ್ಕೆ ಇವನು ಎಲ್ಲೋ ಹೋಗಿದ್ದಾರೆ ಅಂತ ಫುಲ್ಲು ಸರ್ಚ್ ಮಾಡ್ತಿದ್ದಾನೆ, ಎಲ್ಲಿದ್ದಾರೆ ಅಂತ. ಲಾಸ್ಟ್ಗೆ ಅವರಪ್ಪ ಹ್ಯಾಂಡ್ ವಾಶ್ ಮಾಡ್ಕೊಂಬಂದರು. ಸೊ ಬಂದಿದ್ದ ತಕ್ಷಣ ಇವನು ಹೇಗೆ ಅಂದರೆ, ಇವನು ನಾವು ಕರ್ಕೊಂಡೋಗೋದಲ್ಲ, ಇವನೇ ನಮ್ಮನ್ನು ಎಳ್ಕೊಂಡು ಹೋಗ್ತಾನೆ. ಸೊ ನಾನು ಪಾನಿಪುರಿ ಕೌಂಟರ್ ಹತ್ರ ಹೋಗಿದ್ದೆ, ಬಟ್ ಕ್ಲೋಸಿಂಗ್ ಟೈಮ್ ಅಂತ ಅವರೇ ತಂದುಕೊಟ್ರು ಟೇಬಲ್ಗೆ. ಸೊ ನಾನು ಪಾನಿಪುರಿ ಟ್ರೈ ಮಾಡಿದೆ. ಆ್ಯಕ್ಚುಲಿ ಪಾನಿಪುರಿ ಒಳಗಡೆ ಬರೀ ಮಿಕ್ಸರು ಮತ್ತು ಬೂಂದಿ ಇತ್ತು ಅಷ್ಟೇ. ಸೊ ಪಾನಿ ಕೊಟ್ಟಿದ್ವು, ಕ್ಲೋಸಿಂಗ್ ಟೈಮಲ್ಲ, ಆನಿಯನು ಟೊಮೆಟೊ ಇಲ್ಲೇ ಇರಲಿಲ್ಲ. ಏನು ಮಾಡೋದು, ಆರ್ಡರ್ ಮಾಡಿದ್ದೀನಲ್ಲ, ಹೇಗೂ ತಿನ್ನಬೇಕು ಅಂತ ಹೇಳ್ಬಿಟ್ಟು ತಿಂದೆ. ಚೆನ್ನಾಗಿತ್ತು, ತುಂಬ ಖಾರ ಇತ್ತು. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಬಾಯ್.